ಏನು ಕೊಡಲಿ ಸರ್ ಅಂದ. ಏನೇನಂದ ನೀನು ಹೋಟೆಲ್ದಾಗ? ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಸೂಸ್ಲ ಇದೆ, ಗುಲಾಬ್ ಜಾಮೂನ್ ಇದೆ, ಮೈಸೂರು ಪಾಕ್ ಇದೆ, ಜಿಲೇಬಿ ಇದೆ, ಹೀಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದ ಬಳಿಕ ಇವ್ರು ಪುಗ್ಸೆಟ್ಟಿ ಅಲ್ಲ, ರೊಕ್ಕೆಲ್ಲ ರೂಪಾಯಿ ಇಲ್ಲ. ನಿನ್ನ ಹೋಟೆಲ್ ಏನೇನು ಮಾಡಿದ್ದು ಎಲ್ಲ 4 ಪ್ಲೇಟ್ ತೊಗೊಂಬ. ಎಲ್ಲ ಕಟ್ಟಿ ಕಂಪ್ನಿ ಎತ್ತಿಕೊಂಡಂತೀವಿ ನಾವು. ಕಟ್ಟಿ ಕಂಪ್ನಿ ಅಂದ್ರೆ ಅವಾಗ 12ನೇ ಶತಮಾನದಾಗ ಕೊಂಡಿ ಮಂಚಣ್ಣಗಳು ಹತ್ಕೊಂಡಂತಿದ್ರು. ನಾವು ಈ 21ನೇ ಶತಮಾನದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದು ಮಾತಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹೆಂಗಾಯ್ತು, ಆಕೆ ಯಾಕೆ ಅಲ್ಲಿ ಹೋದ್ಲು, ಈಕೆ ಯಾಕೆ ಇಲ್ಲಿ ಬಂದ್ಲು, ಇವನು ಕೊಡೋವಲ್ಲ ತೊಗೊಳವಲ್ಲ, ಇದಕ್ಕೆ ಮನ್ಯಾಗೂ ಹೆಂಡ್ರಿ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಏನ್ರಿ ಮುಂಜಾನೆ 2 ರೊಟ್ಟಿ ಹಾಕಿದ್ರಂತ ತಿಂದು ಬಂದು ಕಟ್ಟಿ ಕೂತ್ನಂತಂದ್ರೆ ಬರೀ ಮಂದಿದೆ ಮಾತಾಡೋದು. ಯಾರೇ ಹೊಂಟಿದ್ರತ್ತು, ಯಾಕೆ ಹೋಮಲ್ಲ ಎಲ್ಲಿಗೆ ನಡೆದಿ, ಜರ ಅಫ್ಜಲ್ಪುರ್ಗೆ ಹೊಂಟಿನ ಕಾಕ, ಮಗನ ಚಾಪ ಕುಡಿಸಲ್ಲ ನಮಗೆ. ನೋಡ್ರಿ ಇವ ಅಫ್ಜಲ್ಪುರ್ಗೆ ಹೊಂಟ್ರೆ ಅವನಿಗೆ ಚಹಾ ಕುಡಿಸ್ಬೇಕಿವ. ಮತ್ತು ಅವ ಚಹಾ ಕುಡಿದು ಯಾರು ಬೇಡ ಅಂತ ರೇಖಕ್ಕೆ ಕುಡಿರಲ್ಲ, ಚಹಾ ತಿಳ್ಕೊಂಡು ಚಾಗಿ ಕುಡಿಸೋದನ್ನ ಕುಡಿಸಂದ ನಾವು ಒಂದಿಟ್ಟು ಹೋಗಿ ಬರ್ತೀನಿ ಅಂತ ವಾದ. ಇವೇನು ಪುಗ್ಸೆಟೆ ಕುಡಿಸ್ಯಾನ ಮಗ, ಮಂದಿ ತಿಂದಾನತ್. ನೋಡ್ರಿ ಅವನದೇ ಚಹಾ ಕುಡಿದು ಮತ್ತು ಅವನಿಗೆ ಬೈಯೋದು. ಇದೇನು ಕಂಪ್ನಿ ಇರ್ತದಲ್ಲ, ಊರಿಗೆ ಒಂದು 4 ಇರ್ತಾವ. ಅವು ಇದ್ದರೆ ಊರು ಚಂದ ತೀತ್ರೆ. ಹೆಂಗೆ ಊರಾಗ ಊರು ಹೊರಗೆ ಅಂದ್ರೆ ಹಂದಿದ್ರೆ ಚಂದ, ಊರು ಒಳಗೆ ಈ ನಿಂದ ಮಾಡೋರು ಇದ್ರೆ ಚಂದ ತೀತ್ರೆ. ಅದಕ್ಕಾಗಿ ನಾನು ಸಂತ ತುಕಾರಾಮ್ ಹೇಳ್ತಾನಲ್ಲ, ನಿಂದಕಾಚಗರ ಸಹಜಾರಿ ಆಸವ್ಯತ್. ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ, ಮನೆ ಮಗ್ಗಲೇ ಇರ್ಬೇಕತ್ತ. ಹಂಗೆ ಊರಾಗಿಂದ ಕಟ್ಟಿ ಕಂಪ್ನಿ ಮನೆಯಾಗಿಂದ ಯಾರು ಸೇರಂಗಿಲ್ಲ, ಏನಿಲ್ಲ, ಸುಮ್ಮನೆ ತಿರುಗಾಡ್ಕೋತಂದ ಅಫ್ಜಲ್ಪುರಕ್ಕಿಂದ ಹೋಗ್ಯಾರ. ಇವ್ರದ್ದೇನು ಕೆಲಸ ಇಲ್ಲ, ಬಗಸಿಲ್ಲ. ಮಕ್ಕಳೆಲ್ಲ ಏನ್ರಿ ಕೆಲಸ ಕಸ್ಕೊಂಡಿರ್ತಾರೆ. ಯಾವಾಗ ಇವ್ರದ್ದೆಲ್ಲ ಕಸ್ಕೊಂಡಿದ್ರು, ಪಾಪ ಇವು 4 ಕೂಡಿ ಅಂದ ಹಾದು ಎಲ್ಲಿಗೆ ಅಫ್ಜಲ್ಪುರಕ್ಕೆ. ಹಿಂಗೆ ತಿರುಗಾಡೋದ್ರೊಳಗೆ ಒಂದು ಬಾಗಿಲ ಮೇಲೆ ಬೋರ್ಡ್ ಕಂಡತತ್. ಏನತ್ತ? ಯಾರು ಬೇಕಾದವ್ರು ಬೇಕಾದಷ್ಟು ತಿಂದೋರಿ ಪುಗ್ಸೆಟ್ಟೆ. ಯಾರು ಬೇಕಾದವ್ರು ಬೇಕಾದಷ್ಟು ತಿಂದೋರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ರತ್. ಇವ್ರಂದು ಒಬ್ಬ ನೋಡ್ದ, ಅಲ್ಲೋಡು ದೋಸ್ತ ಬೋರ್ಡ ಅಂದ. ಇನ್ನೊಬ್ಬಂದ ಓದ್ದದನ, ಯಾರು ಬೇಕಾದವ್ರು ಬೇಕಾದಷ್ಟು ತಿಂದೋರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತ ಇವ ಓದ್ದ. 3ನೇದವ ಅಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ 3ನೇದವ. 4ನೇದವ ಅಂದ, ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳಂದು. ಈ ಮೊಮ್ಮಕ್ಕಳಿಗೇನು ಗೊತ್ತು ಏನ್ರಿ? ನಡ್ರಿ ಪುಗ್ಸೆಟ್ಟೆ ಎತ್ತುಕೊಂಡಂದು ವಾದವು. ಯಾವಾಗಿಂದ ಪುಗ್ಸೆಟ್ಟೆ ಎತ್ತುಕೊಂಡಂದು ವಾದರು, ಹೋದ ಬಳಿಕ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ. ಹೋಗಿಂದ ಟೇಬಲ್ ಗುದ್ದಿದ್ರು. ಯಾವಾಗಿಂದ ಟೇಬಲ್ ಗುದ್ದಿದ್ರು, ಸಪ್ಲೈಯರ್ ಬಂದ. ಏನು ಕೊಡಲಿ ಸರ್ ಅಂದ. ಏನೇನಂದ ನೀನು ಹೋಟೆಲ್ದಾಗ? ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪಿದೆ, ಉಪ್ಪಿಟ್ಟಿದೆ, ಸೂಸ್ಲ ಇದೆ, ಗುಲಾಬ್ ಜಾಮೂನ್ ಇದೆ, ಮೈಸೂರು ಪಾಕ್ ಇದೆ, ಜಿಲೇಬಿ ಇದೆ, ಹೀಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದ ಬಳಿಕ ಇವ್ರು ಪುಗ್ಸೆಟ್ಟಿ ಅಲ್ಲ, ರೊಕ್ಕೆಲ್ಲ ರೂಪಾಯಿ ಇಲ್ಲ. ನಿನ್ನ ಹೋಟೆಲ್ ಏನೇನು ಮಾಡಿದ್ದು ಎಲ್ಲ 4 ಪ್ಲೇಟ್ ತೊಗೊಂಬ. ಎಲ್ಲ 4 ಪ್ಲೇಟ್. ಪಾಪ ಎಲ್ಲ 4 ಪ್ಲೇಟ್ ತಂದಿಟ್ಟ. ತಿತ್ತದ್ರಿ ಮನುಷ್ಯ, ಸುಮ್ಮ ಹಪೆಪ್ತನ ಮಾಡ್ತದ, ಹೌದಿಲ್ರಿ? ಏಟು ಹಿಡಿಸ್ತದ, ಆಟೆ ತಿನ್ಬೇಕಲ್ಲ. ಎಲ್ಲ ಪ್ಲೇಟ್ನಿಂದ ಒಂದೊಂದು ತುತ್ತು ಹಿಂಗೆ ತಿನ್ನೋದ್ರಾಗ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು. ಯಾವಾಗಿಂದ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬೋದು ಬಳಕ ಅವಾಗಿಂದ ಸಪ್ಲೈಯರ್ ಕೇಳ್ದ, ಸರ್ ಮ್ಯಾಲೇನು ಕೊಡಲಿ? ಏನೇನದ? ಹಾರ್ಲಿಕ್ಸ್ ಇದೆ, ಬೋರ್ಮಿಟ್ ಇದೆ, ಟೀ ಇದೆ, ಕಾಫಿ ಇದೆ, ಹಾಲಿದೆ. ಇವಕ್ಕೂರು ಮನೆಯಾಗ ದಿನ ಡಿಕಾಸಿನ ಕೊಡ್ತಿದ್ದಿಲ್ಲ. ಅಲ್ಲಿ ಪುಗ್ಸೆಟ್ಟೆ ಎಲ್ಲರಿಗೆ ಬೋರ್ಮಿಟೆ ಕೊಡು, ಗೋರ್ಮಿಟ್ ಹತ್ತಂದು. ಬೋರ್ಮಿಟ್ ಹತ್ತಂದು ಅಂದು ಕೂಡ ಎಲ್ಲರಿಗೆ ಸುಡು ಬೋರ್ಮಿಟ್ ತಂದು ಕೊಟ್ಟ. 4 ಕುಡ್ದು. ಯಾವಾಗಿಂದ 4 ಕುಡ್ದು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಅಲ್ರಿ ಸುಡೋದು ಕುಡ್ದಾವ, ಬೋರ್ಮಿಟ ಕುಡ್ದಾವ, ಸುಮ್ಮ ಕುಂದ್ರಬೇಕಿಲ್ಲ. ಮ್ಯಾಲ ಕೋಲ್ಡ್ ಏನದ ಅಂದರು. ಮ್ಯಾಲ ಕೋಲ್ಡ್ ಏನದ? ಯಾವಾಗಿಂದ ಮ್ಯಾಲ ಕೋಲ್ಡ್ ಏನದ ತಗೊಂಡು ಇಟ್ಟು ಅನ್ನೋದ್ರೊಳಗೆ ಅವ ಸಪ್ಲೈಯರ್ ಹೇಳ್ದ, ಕೋಕೋ ಕೋಲಾ ಇದೆ, ಥಮ್ಸಪ್ ಇದೆ, ಸಿಟ್ರಾ ಇದೆ, ಮಿರಿಂಡಾ ಇದೆ, ಹಿಂಗೆಲ್ಲ ಥರದ ಅಂತ ಹೇಳ್ದ. ಇವ್ರು ಏನಂದ್ರು, ಮ್ಯಾಲ ಕೋಲ್ಡ್ ಅಂದ್ರೆ ಕೋಕೋ ಕೋಲಾ ಕುಡ್ರಿ ಅಂದು. 4 ಕೂಡಿ ಕೋಕೋ ಕೋಲಾ ಕುಡ್ದು. ನೋಡ್ರಿ ಆಶ್ಚರ್ಯ ನೋಡಿ, ಬೋರ್ಮಿಟ ಕುಡ್ದವು, ಸುಡೋದು ಕುಡಿದು ಮ್ಯಾಲ ಕೋಕೋ ಕೋಲಾ ಕುಡಿದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು. ಹಿಂಗೆ ಮನ್ಯಾಗಾದ್ರೆ ಎಡ್ಡೆ ಕಾಳ, ಅಲ್ಲಿ ಪುಗ್ಸೆಟ್ಟೆ ಹಿಂಗೆ ತೊಗೊಂಡು ಸೊಂಡ್ಯಾಗ ಹಾಕ್ಕೊಂಡು, ಈ ಕೆಂಪು ಮಂಗೆ ಅಂದ್ರೆ ಬಾರಿ ಬೀಜ ಗಂಟಲ ಹಿಡಿದಿರ್ತದಲ್ಲ, ಹಂಗೆ ಸೊಂಡ್ಯಾಗ ಸೋಪ್ ಹಿಡ್ಕೊಂಡು ಹೊಂಟಿದ್ರು. ಅವ ಸಪ್ಲೈಯರ್ ಬಂದ. ಯಾವಾಗಿಂದ ಸಪ್ಲೈಯರ್ ಬಂದ, ಅವನ ಕೈಯಾಗ ಬಿಲ್ ಕೊಟ್ಟ. ಒಬ್ಬನ ಕೈಯಾಗ ಬಿಲ್ ಏಟು? 2500 ರೂಪಾಯಿ. 2500 ರೂಪಾಯಿ ಬಿಲ್ಲ. ಯಾವಾಗಿಂದ 2500 ರೂಪಾಯಿ ಬಿಲ್ಲ? ಇದನ್ನು ನೋಡಿದ ಕೂಡ ಅವು 4 ಮಂದಿ ಮೊದಲೇ ಕೆಟ್ಟ ಓಡಾಳಿದ್ದು ಊರಾಗ. ಮಗನ ಕೊಡ್ಲೇನೊಂದು ಕಪಾಳಕ್ಕೆ. ಯಾಕ್ರಿ ಸರ್ ಹತ್ತದು ಸಪ್ಲೈಯರ್? ಅಲ್ಲ ಮಗನ ಬೋರ್ಡ್ ಏನಂತ ಹಾಕಿದಿ, ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ,
ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಕೂಡ ಬೋರ್ಡ್ ಹಾಕಿದಿಲ್ಲ, ಇದು ಬಿಲ್ ಯಾಕೆ ತಂದು ಕೊಟ್ಟಿರಿ? ಆವಾಗ ಅವ ಸಪ್ಲೈಯರ್ ಅಂದ, ಸರ್ ನೀವು ತಪ್ಪು ತಿಳ್ಕೊಂಡಿರಿ, ಇದು ನೀವು ತಿಂದಿದ್ದಕ್ಕೆ ಅಲ್ಲ ಬಿಲ್ಲ, ಹಿಂದೆ ನಿಮ್ಮ ಮುತ್ಯಾಗಳು ತಿಂದು ಹೋಗಿದ್ರು, ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸೋರು ಮಕ್ಕಳೇ ಅನ್ನತ್ತಾವ. ಏನ್ರಿ, ಹಿಂದೆ ನಿಮ್ಮ ಮುತ್ಯಾಗಳು ಬಂದು ತಿಂದು ಹೋಗ್ಯಾರ, ಈ ಮೊಮ್ಮಕ್ಕಳು ಬಂದಿರಿ ಮೊಮ್ಮಕ್ಕಳಂದ ತೀರ್ಸೋರಿ ಅನ್ನತ್ತು. ಹೆಂಗೆ ಹಿಂದೆ ನಿಮ್ಮ ಮುತ್ಯಾಗಳು ತಿಂದಿದ್ದಾನೆ, ಈಗ ಮುಂದೆ ಮೊಮ್ಮಕ್ಕಳಂದ ಹೆಂಗೆ ತೀರಿಸ್ಬೇಕಲ್ಲ, ಹಾಗೆ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು, ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಶರಣಬಸಪ್ಪನ ಪುರಾಣ ಕೇಳಿರಿಲ್ರಿ? ಕಲಬುರಗಿ ಶರಣಬಸಪ್ಪನನ್ನ ಪುರಾಣ ಕೇಳಿರಿ ನೀವು. ಇಡೀ ಪುರಾಣ ಕೇಳೋದು ಅಟ್ಟನೆ ಪ್ರಾರಂಭದೊಳಗನೆ ಒಂದು ವಿಚಾರ ಬರ್ತದಲ್ಲಿ. ಸ್ಟಾರ್ಟಿಂಗಿನ ಶರಣಬಸಪ್ಪಂದ ಹುಟ್ಟಿಲ್ಲ, ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಒಂದು ಪ್ರಸಂಗ ನಡೀತದೆ. ಏನು ಪ್ರಸಂಗ? ನಿಜವಾಗಿ ಅಂದ ಹುಟ್ಟಬೇಕಾಗಿದ್ದು ಶರಣಬಸಪ್ಪ ಯಾರ ಗರ್ಭದೊಳಗೆ ಹತ್ತುಕೊಂಡೆ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಅಂದ ಹುಟ್ಟಬೇಕಾಗಿತ್ತು. ಸಾಕಷ್ಟು ಭಕ್ತಿವಂತರಿದ್ದಾರೆ, ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ, ನಿತ್ಯನ ಕುಣಿದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಮದುವೆಯಾಗಿಂದ 18 ವರ್ಷ ಆದ್ರೂ ಅವರಿಗೆಂದ ಮಕ್ಕಳಾಗಲಿಲ್ಲ. ಕೊನೆಗೆಂದ ಇವಳು ದಿನನಿತ್ಯನ ಕಣ್ಣೀರು ಹಾಕುವುದನ್ನು, ದಿನನಿತ್ಯಂದ ಬೇಡುವುದನ್ನು, ದಿನನಿತ್ಯಂದ ದುಃಖ ಮಾಡುವುದನ್ನು ಇದು ಯಾರಿಗೆಂದ ಗೊತ್ತಾಗದ ಹತ್ಕೊಂಡು ಕೇಳಿದ್ರೆ ಪಾರ್ವತಿಗೆಂದ ಗೊತ್ತಾಗ್ತದೆ, ಪರಮಾತ್ಮನ ಅರ್ಧಾಂಗಿನಿ. ಯಾವಾಗಿಂದ ಪಾರ್ವತಿಗೆಂದ ಗೊತ್ತಾಯಿತು? ಹೋಗಿ ಬಂದ ದಿವಸದಿಂದ ಪಾರ್ವತಿ ಭಗವಂತನ ಎದುರಿಗೆಂದ ಕಣ್ಣೀರು ಹಾಕ್ತಾಳೆ. ಪರಮಾತ್ಮ ನೀ ಎಷ್ಟು ಕಟಕದಿದೆ ನೀನು. ನೋಡ್ರಿ ಪಾರ್ವತಿ ನೋಡ್ರಿ, ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಗ್ತದ, ಹೆಣ್ಣಿನ ಸಂಕಟದ ಹೆಣ್ಣಿಗೆ ಗೊತ್ತಾಗ್ತದ, ಗಂಡಿನ ಸಂಕಟದ ಗಂಡಿಗೆ ಗೊತ್ತಾಗ್ತದ. ಯಾವಾಗ ಪಾರ್ವತಿ ಪರಮಾತ್ಮನಿಗೆಂದ ಬೈತಾಳೆ, ಪರಮಾತ್ಮ ನೀ ಎಷ್ಟು ಕಟಕದಿದಿ, ನಿನ್ನ ಬಲ್ಲಿಂದ ಇಟ್ಟು ಕಟಕ್ತನ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ, ನೀ ಒಂದು ಈಟಿಂದ ಕರುಣೆ ತೋರು. ಏನ್ರಿ, ಒಂದು ಈಟಿಂದ ಕರುಣೆ ತೋರು. ಎದಕ್ಕೆ ಕರುಣೆ ತೋಳೋದು? ಅವಾಗ ಪಾರ್ವತಿ ಅಂತಾಳ, ನೋಡಲಿ ಭೂಲೋಕದ ಒಳಗೆ ಯಾವೊಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು 18 ವರ್ಷಗಳ ಪರ್ಯಂತರವಾಗಿ ಕುಂತ್ರು ನಿನ್ನ ಧ್ಯಾನ, ನಿಂತರು ನಿನ್ನ ಧ್ಯಾನ, ಬಂದು ಪ್ರತಿನಿತ್ಯನೂ ನಿನ್ನ ಲಿಂಗದ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ, ಎದುರು ಸಲುವಾಗಿ ಏನ್ರಿ ಮಕ್ಕಳಿಲ್ಲ ಹತ್ತುಕೊಂಡ ಕಣ್ಣೀರು ಹಾಕಲಿಕ್ಕತ್ಯ. ಅವಳು ನಿನ್ನಲ್ಲಿ ರೊಕ್ಕ ಕೇಳಿಲ್ಲ, ಬಂಗಾರ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಏನು ಆಸ್ತಿ ಪಾಸ್ತಿಗಳು ಯಾವುದು ಕೂಡ ಕೇಳಿಲ್ಲ. ಏನು ಕೇಳಕತ್ತಾಳ? ಒಂದೇ ಒಂದು ಮಗುವಿನನ್ನು ಕೂಡ ಒತ್ತುಕೊಂಡ ಕೇಳಕತ್ಯ. ಅಲ್ಲ, ಅವಳಿಗೊಂದು ಮಗುವಿನನ್ನು ಕೊಡಬೇಕೇನಿಲ್ಲ, ಅವಳಿಗೆ ಮಕ್ಕಳು ಆಗದೆ ಇದ್ರೆ ಆಟ ಚಿಂತಿಲ್ಲ. ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ, ಜನ ಮಾತಾಡ್ತಿರ್ತಾವಲ್ರಿ, ಏನು ಮಾತಾಡ್ತಿರ್ತಾರ? ಒಬ್ಬ ಕವಿ ಹೇಳ್ತಾನೆ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ, ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ, ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ, ಬಂಜಿ ನಿನ್ನ ಬದುಕು ಎರವರಿಗೆ. ನಾರಿ ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ, ಬಂಜಿ ಬಾಗಿಲದೊಳಗ, ಬಂಜಿ ಬಾಗಿಲದೊಳಗ ಬಂಗಾರ ದೊಳಕಲ್ಲ, ಬಂದು ಕುಟ್ಟಾಕ ಸೊಸಿ ಇಲ್ಲ,
ಮುಡಿಯಾಕ ಸೊಸಿಯಿಲ್ಲ ಮಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ ತಾಯಿ ಬನ್ನಿ ಮುಡಿಯಾಕ ಮಗನಿಲ್ಲ ಬಂಜಿ ಬಾಗಿಲ ಮುಂದ ಕಂದಾನ ಕೊಡು ಶಿವನೇ ಬಂದಾನ ಪಡಲಾರೆ ಕಂದಾನ ಕೊಡು ಶಿವನೇ ಬಂದಾನ ಪಡಲಾರೆ ಬಂಜಂಬುವ ಶಬ್ದ ಬರಲಾರೆ ಜಂಬುವ ಶಬ್ದ ಬರಲಾರ ಜಗದೊಳಗೆ ಹಂಗಿನ ಪಾನ ಉಣ್ಣಲಾರೆ ಶಿವನೇ ಹಂಗಿನ ಪಾನ ಉಣ್ಣಲಾರೆ ಶಿವನೇ ಹಂಗಿನ ಪಾನ ಉಣ್ಣಲಾರೆ. ಹೆಂಗೆ ಒಬ್ಬ ಕವಿ ಅಂತಗ ನಾವು ಹೇಳ್ತಾನಲ್ಲ, ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗೆ ಟೊಂಗೇಕ ಗಿಳಿ ಕುಂತು ಹೇಳ್ಯಾವ ಬಂಜೆ ನಿನ್ನ ಬದುಕು ಹೇರವರೆಗೆ. ಒಂದು ಕಡೆಗಿಂದ ಜನ ಮಾತಾಡ್ತದೆ, ಅಯ್ಯೋ ಅವಳಿಗೇನು ಮಕ್ಕಳಾಕವೆ, ಅವಳು ಬಂಜದಳೆ ಹತ್ತುಕೊಂಡು ಜನ ಮಾತಾಡ್ತಿರ್ತಾರಲ್ಲ. ಈ ಮಕ್ಕಳು ಆಗದೆ ಇರ್ತಕ್ಕಂಥದ್ದು ಒಂದು ಸಂಕಟ ಆದ್ರೆ ಏನ್ರಿ, ಆ ಜನ ಆಡ್ಕೊಳ್ತಕ್ಕಂಥದ್ದು ದುಃಖ ಇನ್ನೊಂದು ಕಡೆಗಿಂದ ಬೇರೆನೆ. ಇದು ಮಕ್ಕಳಾಗೋದು ಇದು ಯಾರ ಕೈಯಾಗೂ ಕೂಡ ಇಲ್ಲ. ನಾವೆಲ್ಲ ಇನ್ನೊಬ್ಬರಿಗಿಂದ ಮಕ್ಕಳು ಆಲಾರ್ದವ್ರಿಗಿಂದ ಆಡ್ಕೋತೀವಿ ಮಾಡ್ತೀವಿ, ಎಷ್ಟು ತ್ರಾಸ ಹಾಕದ್ರಿ. ಯಾವೊಬ್ಬಕ್ಕೆ ಹೆಣ್ಮಗಳು ಪಾಪ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಗಳು ಒಂದು ವೇಳೆ ಅಂದ್ರೆ ಯಾರ್ದಾರ ಮನೆಗೆ ಅಂತ ತೊಟ್ಟಲ ಕಾರಣ ಇತ್ತು, ಇವಳು ಕೂಡ ಹೋಗಿದ್ಲು. ಹೋಗಿ ಆ ತೊಟ್ಟದೊಳಗೆ ಆಡ್ತಕ್ಕಂಥ ಕೂಸಿನ ಇನ್ನೇನು ಎತ್ಕೋಬೇಕತ್ತಿಕೊಂಡು ಅನ್ನೋದ್ರೊಳಗೆ ಯಾವ್ರೇ ಒಬ್ಬಕ್ಕೆ ಅಯ್ಯ ತಂಗಿ ಅಕ್ಕಿಗೆ ಮಕ್ಕಳಾಗಿಲ್ಲ ಇವ ಬಂಜಿ ಕೈಯಾಗಿಂದ ಕೂಸಿನ ಕೊಡಬೇಡ್ರಿ, ನಿನ್ನ ಮಗನಿಗೆ ಏನು ರೀ ಹಾಕದ ಹತ್ತಿಕೊಂಡಂದಾಗ ಮಕ್ಕಳಾಲಾರ್ದಂಥ ಹೆಣ್ಮಗಳಿಗೆ ಹೆಂಗಾಗಲಿಕ್ಕಿಲ್ರಿ, ತ್ರಾಸಕತ್ತಿಲ್ಲ. ಆಡಬಾರ್ದು. ಏಸ್ ಕಾಲ ಕೂಡ ಇನ್ನೊಬ್ಬ ಹೆಣ್ಮಕ್ಳ ಬಗ್ಗೆ ಏನ್ರಿ, ಮಕ್ಕಳಾಗದೇ ಇರ್ತಕ್ಕಂಥವ್ರ ಬಗ್ಗೆನೇ ಆಗಲಿ, ಇನ್ನೊಬ್ಬರು ಬಡತನ ನೋಡಿನೇ ಆಗಲಿ, ನಾವು ಏಸ್ ಕಾಲಕ್ಕೆ ಕೊಡೋದು ಮತ್ತೊಬ್ಬರ ಬಗ್ಗೆ ದಯವಿಟ್ಟು ನೀವು ತಾಯಂದಿರೆಲ್ಲ ಕೇಳ್ಕೊತೀನಿ, ಯಾವ ಹೆಣ್ಣು ಮಗಳು ಕೂಡ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಒಟ್ಟು ಮಾತಾಡಬೇಡ್ರಿ. ಯಾಕಂದ್ರೆ ಇದೊಂದು ನಾವು ಪಾಲನೆ ಮಾಡಬೇಕು. ಯಾಕಂದ್ರೆ ನಿಮ್ಮಂಗೆ ಅವ್ರದ್ದು ಜೀವ ಇರ್ತದೆ. ಭಗವಂತ ಇಟ್ಟು ನಿಮಗೆ ಕೊಟ್ಟಿರ್ತಾನ, ಅವ್ರಿಗಿಟ್ಟು ಸ್ವಲ್ಪ ಲೇಟ್ ಮಾಡಿರ್ತಾನ. ಆದ್ರೆ ನೀವು ಆಡ್ತಕ್ಕಂಥ ಮಾತುಗಳೇನದವಲ್ಲ, ಅವಳ ಮನಸ್ಸಿಗೆ ಅದು ನೋವು ಆಯಿತು ಹೊತ್ತಿಕೊಂಡಂದ್ರೆ ಅವಳು ಪಟ್ಟಿರ್ತಕ್ಕಂಥ ನೋವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ, ಅದು ಶಾಪ ಆಗ್ಯಂದ ಪರಿಣಾಮ ಬೀರ್ತವೆ. ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ಹಾಕದ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೇನು ಅಂತಿರ್ತಾರಲ್ಲ, ಮಗನ ನಿನ್ನ ಸುಟ್ಟು ಬಿಡ್ತೀನಿ ಅಂತಲ್ಲ, ಏನು ಸುಡಲ್ಲ. ಶಾಪ ಕೂಡ ಎಂದೂ ಕೂಡ ಸ್ವಾಮಿ ಆಗಂಗಿಲ್ಲ. ಭಕ್ತನಲ್ಲಿ ಇರ್ತಕ್ಕಂಥ ತಾಪವನ್ನು ಕಳೀತಕ್ಕಂಥವ ಅವ ಸ್ವಾಮಿ ಅಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಸ್ವಾಮಿಗಳಾಗಕ್ಕಾಗಂಗಿಲ್ಲ. ಶಾಪ ಕೂಡ ಅಲ್ಲ ಸ್ವಾಮಿ ಏನ್ರಿ, ಬರೀ ಸ್ವಾಮಿಗಳು ಕೊಟ್ಟರೆ ಶಾಪ ತಡ್ತದೆ ತಿಳ್ಕೊಳಕ್ಕೆ ಒಂದು ಹೋಗ್ಬೇಡ್ರಿ. ಯಾರೇ ಒಳ್ಳೆ ಮನುಷ್ಯರಿದ್ರು ಏನ್ರಿ, ಒಳ್ಳೆ ಗುಣ ಇತ್ತು, ಸಾತ್ವಿಕ ಮನುಷ್ಯ ಇದ್ದ, ಸಂಭಾಯಿತ ಮನುಷ್ಯ ಇದ್ದ, ಅವನಿಗೆ ನಾವು ಏನಾದರೂ ಕೂಡ ಆಡಿ ಏನ್ರಿ ಅವನ ಬಗ್ಗೆ ನಾವು ಕೆಟ್ಟದನ್ನು ಮಾತಾಡಿ ಅವನ ಮನಸ್ಸಿಗೆ ನೋವು ಕೊಟ್ಟೆ ಅಂತಂದ್ರೆ ಅವನ ಮನಸ್ಸಿಗೆ ಆಗಿರ್ತಕ್ಕ ನೋವನ್ನೇ ನಿಮ್ಮ ಮನೆತನಕ್ಕೆ ಅಂದ್ರೆ ಶಾಪ ಹಾಕೋದು. ಅದನ್ನು ನಾವು ಕಲ್ಪನಾದೊಳಗೆ ಇಟ್ಕೋಬೇಕು. ಗಂಡಿರಲಿ ಹೆಣ್ಣಿರಲಿ, ಇನ್ನೊಬ್ಬರ ಬಗ್ಗೆ ಅಂದ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಬದುಕ್ತಕ್ಕಂಥದ್ದೇ ಮನುಷ್ಯ ಮಾನವೀಯತೆ ಗುಣ. ಇನ್ನೊಬ್ರಿಗಿಂದ ದ್ರೋಹ ಆಗಲಾರ್ದಂಗೆ, ಇನ್ನೊಬ್ರಿಗಿಂದ ಅನ್ಯಾಯ ಆಗಲಾರ್ದಂಗೆ, ಇನ್ನೊಬ್ರಿಗಿಂದ ಕೆಟ್ಟದಾಗಲಾರ್ದಂಗೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗೆ ಯಾರು ಬದುಕು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಧರ್ಮವಂತರು. ಮುಂಜಾನೆ ಮಂದಿದೆ ಅಂದ ತಲೆ ಬೋಳಿಸಿ ಅಂದು ಇಟ್ಟು ರಬ್ಬ ವಿಭೂತಿ ಹಚ್ಕೊಂಡು ಊರು ತುಂಬ ಅಡ್ಡಾಡೋ ಧರ್ಮ ಅಂತನವ ಏನ್ರಿ. ದಿನ ಹೊತ್ತುಂಟ್ರು ಬರೀ ಮಂದಿ ಕಿಸೆ ಕತ್ತರಿಸಿ ಮಂದಿ ನಿಂದ ಮಾಡ್ಕೊಂತ ಮಂದಿದಿಂದ ಕೆಟ್ಟದ್ದು ಮಾತಾಡ್ಕೊಂತ ಜೀವನ ಕಳೆದ್ರೆ ಇವನಿಗೆ ಧರ್ಮ ಅಂತ ಹತ್ಕೊಂಡು ನಂಗೆಲ್ಲ. ಇನ್ನೊಬ್ಬರು ಯಾರ ಮನಸ್ಸಿಗೂ ಕೊಡುವ ನೋವು ಕೊಡದೇ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮ ಅಂತಾನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಕ್ಕಾಗಂಗಿಲ್ಲ. ಯಾವಾಗ ಇಲ್ಲಿ ಪಾಪ ಪಾರ್ವತಿ ಪರಮಾತ್ಮನಿಗೆ ಅಂತಾಳೆ,
ಏನು ಕೇಳಕತ್ತಾಳ ಅವಳು? ಜೀವನದೊಳಗಿಂದ ಏನು ಕೇಳಕತ್ತಾಳೆ? ನಿನ್ನ ಹತ್ರ ರೊಕ್ಕ ಕೇಳಲಿಲ್ಲ, ಬಂಗಾರ ಕೇಳಿಲ್ಲ. ಪರಮಾತ್ಮ ಒಂದೇ ಒಂದು ಮಗುವಿನನ್ನು ಕೊಡು ಹೊತ್ತುಕೊಂಡು ಕೇಳಕತ್ತಾಳೆ. 18 ವರ್ಷಗಳಿಂದ ನಿನ್ನ ಗದಿಗೆ ಎದುರು ಕೂತ್ಕೊಂಡು, ನಿನ್ನ ಲಿಂಗದ ಎದುರು ಕೂತ್ಕೊಂಡಿಂದ ಕಣ್ಣೀರು ಹಾಕ್ತಾಳೆ. ಅವಳಿಗೊಂದು ಮಗುವಿನನ್ನು ಕೊಡಬೇಕಿಲ್ಲ ಹತ್ತಿಕೊಂಡೊಂದು. ಯಾವಾಗಿಂದ ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗು ನೀರು ಬಂದುವತ್ತು. ನೋಡ್ರಿ ಮಡಿಯಮ್ಮನ ಭಕ್ತಿ, ಅವಳಲ್ಲಿರ್ತಕ್ಕಂಥ ಶ್ರದ್ಧೆ, ಅವಳು ಮಾಡ್ತಕ್ಕಂಥ ದಾನ ಧರ್ಮವನ್ನು ನೋಡಿ ಒಂದು ಕ್ಷಣ ಪರಮಾತ್ಮನ ಕಣ್ಣಾಗ ನೀರು ಬಂದು ಪಾರ್ವತಿ ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ, ಪಾರ್ವತಿ ನಿನ್ನ ಮಾತಿಗೆ ಅನುಗುಣವಾಗಿ ನೀ ಹೇಳ್ದಂಗೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು. ಏನ್ರಿ? ಯಾವಾಗ ಒಂದು ಮಗುವಿನನ್ನು ಕೊಡಬೇಕು. ಆದ್ರೆ ಪರಮಾತ್ಮ ಒಂದು ಮಾತು ಅಂತಾನೆ, ಪಾರ್ವತಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳ ಯೋಗ ಇಲ್ಲ. ನೋಡಿ, ಸ್ವತಃ ಪರಮಾತ್ಮ ಅಂತಾನೆ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ. ಯಾವಾಗಿಂದ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ತಗೊಂಡ ಪರಮಾತ್ಮ ಹೇಳಿದಾಗ ಅವಾಗಿಂದ ಪಾರ್ವತಿ ಅಂತಾಳೆ, ಯಾಕಿಲ್ಲ ಅವಳಿಗೆ ಈ ಜನ್ಮದೊಳಗೆ ಮಕ್ಕಳ ಯೋಗ ತಗೊಂಡ ಕೇಳಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಮಾಡ್ಯಾಳ. ಏನಾಗ್ಯದ್ರಿ? ಸುಮ್ಮ ಕುಂದ್ರಿ ತಮ್ಮ, ದೊಡ್ಡವ್ರಾಗಿರಿ, ಮಕ್ಕದ ಮೇಲೆ ಮೀಸಿ ಬಂದಾವ, ಚಂದ ಕುತ್ಕೊಂಡು ಪುರಾಣ ಕೇಳು. ಮುಂದೆ ನೀನು ಏನು ಯಾವ ಶರಣಾಗಮಿದೆವು ಸಂತ ಆಗಮಿದೆ ತೇತಿಲ್ಲ. ನಾವು ಕೇಳಬೇಕು, ಮಾತಾಡೋದ್ರಿಂದ ಏನು ಅರ್ಥ ಆಗಂಗಿಲ್ಲ ಏನ್ರಿ? ಕೇಳ್ರಿ, ನಮ್ದೇನು ಮಾಡಿದ್ರು, ಯಾರು ಮಾತಾಡೋರು ತಿರುಗಾಡೋರು ತಿರುಗಾಡ್ತಾರೆ. ಆಕಾಶವಾಣಿ ವಾರ್ತೆಗಳು ಓದುತ್ತಿರೋ ಗಡಿಗಡಿಗೂ ಸ್ವಾಮಿಗಳು ಕೇಳ್ತಾನೆ, ರೇಡಿಯೋ ಬಂದ್ ಮಾಡೋ ಮಾಡ್ತಾನೆ. ನಾಳೆ ನಾ ಪುಗ್ಸೆಟ್ಟೆ ಬಂದವಂತೂ ಅಲ್ಲ. ಯಾಕ್ರಿ? ನಾನು ಪುಗ್ಸೆಟ್ಟೆ ಬಂದೀನಿ ಅಂದ್ರೆ ನಿಮ್ಮ ಊರಿಗೆ ಪುರಾಣಕ್ಕೆ. ಈಗ ಹೊಲದಾಗ ಸದಿ ತೆಗಿಲಕ್ಕೆ ಹಚ್ಚಿರ್ತೀರಿ,